ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಎಷ್ಟು ಚಳಿ ಇದೆ ಗೊತ್ತಾ? ಫುಲ್ ನಡುಕ್ತಾ ಇದ್ದೀನಿ. ಆದರೂ ಸ್ಲೀವ್ಲೆಸ್ ಹಾಕ್ಕೊಳ್ಳೋದು ಮಾತ್ರ ಬಿಡಲ್ಲ. ಕೋಳಿ ನೋಡಿ ಗೈಸ್. ನೆನ್ನೆ ನೆನ್ನೆ ಇಬ್ಬರು ಅಮ್ಮ ಮಗ ಗೋಲ್ಗಪ್ಪ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ವು. ಊಟ ಇಲ್ಲ ಏನಿಲ್ಲ. ಈಗ ಎದ್ದು ಬಂದಿದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಅಕೌಂಟ್ಸ್ ಮಾಡಿದೆ, ಏನೇನೋ ಮಾಡ್ತಾ ಕೂತಿದ್ದೆ. ಏನು ಮಾಡಿದೆ ಅನ್ನೋದೇ ಗೊತ್ತಿಲ್ಲ. ಈಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಜನ್ಮ ಸಿದ್ಧ ಹಕ್ಕು ಬಟ್ಟೆ ಒಗಿಬೇಕಲ್ಲ, ಅದನ್ನು ನೆನೆಯಾಕೋಣ ಅಂತ ಬಂದೆ. ಬನ್ನಿ ಒಳಗೆ ಹೋಗೋಣ. ಇವತ್ತು ಚಪಾತಿ ಮತ್ತು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಸೊ ಈಗ ಎಗ್ ಬುರ್ಜಿ ಮಾಡಬೇಕು. ಬನ್ನಿ ಗೈಸ್, ಎಗ್ ಬುರ್ಜಿ ರೆಡಿ ಆಯಿತು. ಸಖತ್ತಾಗಿದೆ. ಬನ್ನಿ ತೋರಿಸ್ತೀನಿ. ಸಿ, ಎಗ್ ಬುರ್ಜಿ ಈಸ್ ರೆಡಿ ಟು ಈಟ್ ನಾವ್. ಇವಾಗ ಚಪಾತಿ ಮಾಡೋಣ. ಗೈಸ್, ಹಳೆ ತವನ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಆಮ್ಲೆಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ತವ. ಇವತ್ತು ಇದರಲ್ಲೇ ಮಾಡಿಬಿಡೋಣ. ಗೈಸ್, ಮದುವೆ ಆಗಿ ಇಷ್ಟು ವರ್ಷ ಆದರೂ ಈ ಮನೇಲಿ ಸ್ಥಾನ ಮಾನ ಇದಕ್ಕೆಲ್ಲ ಹೋರಾಡಬೇಕಾಗಿದೆ ನೋಡಿ. ಇಷ್ಟು ವರ್ಷ ಆದರೂ ಸಹ ಈ ಜನಗಳು ಬುದ್ಧಿನೇ ಕಲ್ತಿಲ್ಲ ಅಂತ ಅನ್ನಿಸ್ಬಿಡತ್ತೆ. ಅಲ್ಲ ಗೈಸ್, ಒಂದು ಹೆಣ್ಣು ತನ್ನ ತವ್ರ ಮನೆ ಬಿಟ್ಬಿಟ್ಟು ಗಂಡನ ಮನೆಗೆ ಬರ್ತಾಳೆ. ಬಂದು 15 ವರ್ಷ ಆದರೂ ಸಹ ಲೈಕ್ ಇವರು ಒಂದು ಮನೇಲಿ ಫಂಕ್ಷನ್ ಆಗಲಿ ಏನಾದರೂ ಆದರೆ ಮನೆ ಸೊಸೆಗೆ ವಿಷಯನೇ ಗೊತ್ತಿರಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್, ಇವ್ರುಗಳೆಲ್ಲ ಹೇಗೆ ಜೀವನ ಮಾಡ್ತಾರೆ ಅಂತ, ಆ್ಯಂಡ್ ಹೇಗೆ ಸೊಸೆದಿರನ್ನ ನಡೆಸ್ಕೋತಾರೆ ಅಂತ. ಸೊ ನಾರ್ಮಲಾಗೇ ಇರ್ತಾರೆ, ಚೆನ್ನಾಗೇ ಇರ್ತಾರೆ. ಆದರೂ ಸಹ ಸೊಸೆಗೆ ಏನೂ ವಿಷಯ ಗೊತ್ತಾಗಬಾರ್ದು. ಲೈಕ್ ಅವಳಿಗೆ ಮುಂಚೆ ಯಾಕೆ ಹೇಳಬೇಕು, ಅಥವಾ ಅವಳಿಗೆ ಹೇಳಿ ಅವಳೇನು ಮಾಡೋದಿದೆ ಅನ್ನೋ ತಾತ್ಸಾರ. ಅಫ್ಕೋರ್ಸ್ ನಾವೇನು ಮಾಡ್ದೇ ಇರ್ಬೋದು, ಆದರೂ ಸಹ ನಾವು ಈ ಮನೇಲಿ ಇದ್ಮೇಲೆ ನಮಗೂ ಈ ಮನೇಲಿ ಏನಾಗುತ್ತೆ ಏನು ಬಿಡುತ್ತೆ ಅದೆಲ್ಲ ತಿಳ್ಕೊಳ್ಳೋ ರೈಟ್ಸ್ ಇರುತ್ತೆ ಅನ್ನೋದು ಏನಕ್ಕೆ ಈ ಜನಗಳು ತಿಳ್ಕೊಂಡಿಲ್ಲ? ಯಾಕೆ ಇದು ಲೈಕ್ ನಮ್ಮನೆ ಮಾತ್ರ ಅಲ್ಲ, ತುಂಬ ಜನದ ಮನೆ ಈ ರೀತಿ ನಡೆಯುತ್ತೆ. ಅದೇ ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹಾಂ ಚಿಂಟು, ಈ ವಾಚ್ ಏನಕ್ಕೆ ಬೇಡ? ಇದಾಕೋ, ಇದು ಬೇಡ, ಇದು ಜಿ ಶಾಕ್ ಹಾಕೋ. ಅಮ್ಮ, ನೀನು ಹೋಗ್ತಾ ಇರೋದು ಕ್ರಿಕೆಟಿಗೆ. ಬಿದ್ದರೆ ಗಿದ್ದು ಸ್ಕ್ರ್ಯಾಚ್ ಆದರೆ ಹಾಳಾಗತ್ತೆ. ಜಿ ಶಾಕ್ ಹಾಕೊಂಡು ಹೋಗು. ಹಾಂ, ತಗೊಬರಲ್ಲ ಗೈಸ್. ನಮ್ಮ ಚಿಂಟು ಅಪರೂಪಕ್ಕೆ ಇವತ್ತು ಅಂಕೋಲಾದಲ್ಲಿ ಫ್ರೆಂಡ್ಸ್ ಜೊತೆ ಆಟಾಡಕ್ಕೆ ಹೋಗ್ತಾ ಇದ್ದಾನೆ. ಸೂಪರ್ ಅಲ್ಲ? ಫುಲ್ ಖುಷಿಯಾಗಿದ್ದಾನೆ ಗೈಸ್. ಬಾಯ್ ಬಾಯ್ ಮಾಡಲ್ಲ ಕೊಬ್ಬು. ಗೈಸ್, ನೀವೆಲ್ಲ ಅನ್ಕೋತಾ ಇರ್ಬೋದು, ಏನ್ ಇವತ್ತು ಶ್ವೇತಾ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾಳೆ ಅಂತ. ಹೌದು ಗೈಸ್, ಏನ್ ಗೊತ್ತಾ ವಿಷಯ? ವಿಷಯ ಇಷ್ಟೇನೆ. ಆಕ್ಚುಲಿ ಚಿಂಟು ಅವ್ರ ಪಪ್ಪಂದು ಕಸಿನ್ ಬ್ರದರ್ದು ಇವತ್ತು ಎಂಗೇಜ್ಮೆಂಟ್ ಇದೆ. ಸೊ ಅದೆಲ್ಲ ಡಿಸಿಷನ್ಸ್ ಎಲ್ಲ ನಮ್ಮನೇಲೆ ಆಗಿರೋದು. ಬಟ್ ಆ ವಿಷಯಗಳು ನನಗೆ ಗೊತ್ತು. ಅಂದ್ರೆ ಅವ್ರೇನ್ ಬಂದ್ ಹೇಳಿಲ್ಲ, ಸೊ ನನಗ್ ಗೊತ್ತು, ತಿಳ್ಕೊಂಡಿದೀನಿ ಅಷ್ಟೇ. ಬಟ್ ದ ಥಿಂಗ್ ಈಸ್, ಇಂಥ ದಿನಾನೇ ಎಂಗೇಜ್ಮೆಂಟು, ಇಂಥ ದಿನಾನೇ ಎಲ್ಲಿ ಮಾಡ್ತಾರೆ ಅನ್ನೋದು ಎಲ್ಲ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಟ್ ದ ಥಿಂಗ್ ಈಸ್, ಇವತ್ತಿನ ದಿನ ಎಂಗೇಜ್ಮೆಂಟ್ ಇದೆಯಂತೆ. ಅದನ್ನ ಬಂದು ಇವತ್ತು ಹೇಳ್ತಾ ಇದ್ದಾರೆ. ಅದು ಇವಾಗ, ಐ ಮೀನ್ ಟು ಸೇ 11 ಎಂಗೇಜ್ಮೆಂಟ್ ಇದೆ ಅಂದ್ರೆ 9 ಗಂಟೆಗೆ 10 ಗಂಟೆಗೆ ಹೇಳ್ತಾ ಇದ್ದಾರೆ. ಸೊ ಅದು ಹೇಗೆ, ಆಕ್ಚುಲಿ ಬೆಳಗ್ಗೆ 9 ಗಂಟೆ ಹಾಗೆ ನಾನು ಮೇಲ್ಗಡೆ ಏನಕ್ಕೋ ಹೋದಾಗ ಚಿಂಟು ಅವ್ರ ಪಪ್ಪ ಅವಾಗ ಹೇಳ್ತಾ ಇದ್ದಾನೆ, ಲೈಕ್ ಹೇಳನೋ ಬೇಡವೋ ಅಂತ. ಬಿಕಾಸ್ ಮುಂಚೆನೆ ಹೇಳ್ಬೇಕಿತ್ತು, ಹೇಳಕ್ ಆಗಿಲ್ಲ. ಬಿಕಾಸ್ ನಾನು ಅಷ್ಟು ಇಂಪಾರ್ಟೆಂಟ್ ಅಂತ ಅವ್ನಿಗೆ ಅನ್ಸಿಲ್ಲ, ಹೇಳಿಲ್ಲ. ಬಟ್ ಇವತ್ತಿನ ದಿನ ಹೇಳಲೇಬೇಕು. ಬಿಕಾಸ್ ಅಲ್ಲೂ ನನ್ನ ಪ್ರೆಸೆನ್ಸ್ ಬೇಕಲ್ಲ. ನೀನ್ ಹೆಂಡತಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ, ಹಾಗಾಗಿ ಹೇಳ್ಬೇಕು. ಸೊ
ನಮ್ಮ ಹೋಟೆಲಲ್ಲಿ ಇವತ್ತು ಎಂಗೇಜ್‌ಮೆಂಟ್ ಇದೆ ಅಂತೆ. ಯಾವ ಹೋಟೆಲು? ಯಾರ್ದು ಅಂತ ಐ ಆಸ್ಕ್ಡ್. ಸೊ ಅವಾಗ ಹೇಳ್ತಾನೆ ಹೀಗೀಗೆ ಅಂತ. ಹೌದಾ? ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದೆ. ನೋಡಿ ಗೈಸ್, ಅದು ಫುಲ್ ತಕ್ಕೊಂಡು ನೀನು ತಕ್ಕೊಳ. ಓ ಎಲ್ಲ ಕೆಲಸನೂ ನನ್ನ ಕೈಲೇ ಮಾಡ್ಸೋಕೆ ನೋಡ್ತಾನೆ ನೋಡಿ. ನೋಡಿ ಗೈಸ್, ನಮ್ಮ ಚಿಂಟು ಕೊನೆಗೂ ಈ ರೋಡು ನನ್ನ ಫೇವ್ರೆಟ್ ರೋಡ್ ಇದು. ಇಲ್ಲಿ ತಂದು ಸೈಕಲ್ ನಿಲ್ಸಿದ್ದಾನೆ ನಮ್ಮ ಡೂಡಲ್. ಆಗ್ಲೇ ಕಾಲ್ ಮಾಡಿದ್ದಲ್ಲ, ಎಷ್ಟು ಸಲ ಮಾಡ್ತಾರೆ ಅದೇ ಕೆಲಸ. ಬಂದೆ ಇಲ್ಲೇ ಎಲ್ಲಿ PM ಸ್ಕೂಲ್ ಹತ್ರ ಇದ್ದೆ ಬಂದೆ. ಎಷ್ಟು ಸಲ ಮಾಡೋದ? ಇವನು ಬೇರೆಯವನು ಸಂಗೀತ್ ಮಾಡೋನು. ಯಾರು ಮಾಡಿರೋದು? ಮುಂದಕ್ಕೆ ಹಾಕೋ, ಹಿಂದಕ್ಕೆ ಹಾಕೊಳ್ಳೋದಕ್ಕಿನ. ಅವ್ನ ಮನೆಯಿಂದ ಹೊರಟಾಗ್ಲಿಂದ ಅದೆಷ್ಟು ಸಲ ಫೋನ್ ಮಾಡಿದಾರೋ ಲೆಕ್ಕ ಇಲ್ಲ ಗೈಸ್. ಅದಕ್ಕೆ ನಂಗೆ ಕೋಪ ಬರ್ತಿತ್ತು. ದಾರಿಗೂ ನಿಲ್ಲಿಸ್ಕೊಂಡು ಫೋನಲ್ಲಿ ಮಾತಾಡ್ತಾನೆ. ಈ ಮಕ್ಕಳಿಗೆ ಆಟ ಅಂದರೆ ಸಾಕು, ವೆಯ್ಟ್ ಮಾಡೋ ಪೇಷನ್ಸು ಸಹ ಇರೋದಿಲ್ಲ ನೋಡಿ. ಚಿಂಟು ಜೊತೆ ಏನು ನೀವು ಹೋಗಿದ್ದೀರಾ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಹೌದು ಗೈಸ್, ಚಿಂಟನೊಬ್ಬನೇ ಕಳಿಸಿ ಅಭ್ಯಾಸ ಇಲ್ಲ ಅಲ್ಲ, ಹಾಗಾಗಿ ಚಿಂಟನ ಡೆಸ್ಟಿನೇಷನ್ ತನಕ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಅವನನ್ನು ಅವನ ಫ್ರೆಂಡ್ಸ್ ಜೊತೆ ಕಳಿಸಿ ನಾನೀಗ ಮನೆ ಕಡೆ ವಾಪಸ್ ಹೋಗ್ತಾ ಇದ್ದೀನಿ. ಗೈಸ್, ನಮ್ಮ ಚಿಂಟು ಇಷ್ಟಪಟ್ಟ ಅಂದ್ಬಿಟ್ಟು ಇಲ್ಲಿ ಅವ್ನ ಫ್ರೆಂಡ್ ಮನೆ ಹತ್ರ ತಂದು ಬಿಟ್ಟಿದ್ದೀನಿ ಆಟ ಆಡ್ಕೊಪುಟಾನಿ ಅಂತ. ಇವಾಗ ನಾನು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಚಿಂಟುಗೆ ನನಗೆ ಎಲ್ಲೂ ಕಳಿಸಿ ಅಭ್ಯಾಸ ಇಲ್ಲ, ಇದೇ ಫಸ್ಟ್ ಟೈಮ್. ಹಾಗಾಗಿ ಮತ್ತು ಅವನಿಗೆ ಒಬ್ಬೊಬ್ಬನೇ ಬಂದು ಅಭ್ಯಾಸ ಇಲ್ಲ. ಅವ್ನು ಸೈಕಲಲ್ಲಿ ಬಂದರೂ ಸಹ ನಾನು ಸ್ಕೂಟಿಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಅವ್ನ ಸ್ಕೂಲ್ ಹತ್ರನೇ ಆದರೂ ಸಹ ಭಯ. ಒಬ್ಬನೇ ಅಲ್ಲ, ಒಬ್ಬನೇ ಅನ್ನೋದಕ್ಕಿಂತ ಒಬ್ಬನೇ ಎಲ್ಲೂ ಕಳಿಸಿಲ್ಲ ನಾನು. ಹಾಗಾಗಿ ಇವತ್ತು ಬಂದು ಕಳಿಸಿದ್ದೀನಿ ನೋಡಿ. ಅವ್ರದ್ದೇ ಜೋರು ಕಿರ್ಚಾಟ. ಸರಿ, ನಾವು ಹೋಗೋಣ ಬನ್ನಿ. ಮತ್ತೆ ಅವನನ್ನು ಕರ್ಕೊಬರಕ್ಕೆ ಹೋಗಬೇಕು ಅಲ್ಲ, ಸೊ ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡಿರಬೇಕು. ಅದಕ್ಕೇ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಗೈಸ್, ಚಿಂಟುನ ಆಟ ಆಡೋ ಹತ್ರ ಬಿಟ್ಬಿಟ್ಟು ಬಂದೆ. ಇವಾಗ ಮತ್ತೆ ಬಟ್ಟೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಬಟ್ಟೆ ಇದೆ ಗೈಸ್, ಇನ್ನೂ ಅರ್ಧ ಬಕೆಟ್ ಬಟ್ಟೆ ಇದೆ. ಬೇಗ ಬೇಗ ಒಗಿಬೇಕು. ಹೋಗೋದು ಬಿಡೋಣ ಬನ್ನಿ. ಗೈಸ್, ಏನು ಗೊತ್ತಾ, ಜಸ್ಟ್ ಮಿಸ್ ಆಯಿತು ನೋಡಿ. ಈ ತೆಂಗಿಂದು ಗರಿ ಇದಲ್ಲ, ಇದು ಟಪಾರ್ ಅಂತ ಬಿತ್ತು. ನಾನು ಜಸ್ಟ್ ಪಾಸ್ ಆಗಿದ್ದೆ ಇಲ್ಲಿಂದ. ಬಟ್ಟೆ ಒಣಾಕೋಣ ಅಂದ್ಬಿಟ್ಟು ಬಟ್ಟೆ ತೊಗೊಂಡು ಆ ಕಡೆ ಹೋಗ್ತಾ ಇದ್ದೆ. ಆವಾಗ ಪಟಾರ್ ಅಂತ ಈ ಗರಿ ಬಿತ್ತು. ಅದೇನಾದರೂ ನನ್ನ ಮೇಲೆ ಬಿದ್ದಿದ್ರೆ ಆಯಸ್ ಜಾಸ್ತಿ ಇದೆ ಗೈಸ್ ನನಗೆ, ಹಾಗಾಗಿ ಅದು ನನ್ನ ಮೇಲೆ ಬೀಳ್ದಿಲ್ಲ. ಸೊ ಜಸ್ಟ್ ಮಿಸ್ಸು. ಬಟ್ಟೆ ಎಲ್ಲ ಒಗ್ದಾಯಿತು. ಸೊ ಇವಾಗ ಒಳಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋಣ. ಇನ್ನೊಂದು ವಿಷಯ ಏನು ಗೊತ್ತಾ, ಇವತ್ತು ಚಿಂಟು ಅವ್ರ ಪಪ್ಪಂದು ಕಸಿನ್ ಬ್ರದರ್ದು ಎಂಗೇಜ್ಮೆಂಟ್ ಇದೆ. ಸೊ ಈ ವಿಷಯ ನಂಗೆ ಗೊತ್ತೇ ಇಲ್ಲ. ಇವತ್ತು ಬೆಳಗ್ಗೆ ಚಿಂಟು ಅವ್ರ ಪಪ್ಪ ಹೇಳ್ತಾ ಇದ್ದಾನೆ, ಲೈಕ್ ಅಲ್ಲಿ ಎಂಗೇಜ್ಮೆಂಟ್ ಇದೆ ನಮ್ಮದೇ ಹೋಟೆಲಲ್ಲಿ ಅಂತ, ನಮ್ಮ ರೆಸಾರ್ಟಲ್ಲಿ. ಸೊ ನನಗೆ ಗೊತ್ತೇ ಇಲ್ಲ ವಿಷಯ. ಆಯಿತು ಸರಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಳಗೆ ಬಂದು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಈಗ ಟೈಮ್ ಬಂದು ಹತ್ತತ್ರ 11:15 ಅನಿಸುತ್ತೆ. ಆ್ಯಂಡ್ ಚಿಂಟು ಅವ್ರ ಅಜ್ಜಿ ನಾನು ಬಟ್ಟೆ ಎಲ್ಲ ನೆನೆ ಹಾಕಿ ಹೋಗಿ ತಿಂಡಿ ಮಾಡ್ತಾಯಿದ್ದೆ. ಆವಾಗ ಶೀ ಸೆಡ್ ಲೈಕ್ ಅವ್ರ ಮನೆ ಎಂಗೇಜ್ಮೆಂಟ್ ಇದೆ, ರೆಡಿ ಆಗಿ ಅಂತ. ಲೈಕ್ ಇವತ್ತು ಈ ಮೂಮೆಂಟಲ್ಲಿ ಎಂಗೇಜ್ಮೆಂಟ್ ಇದೆ ಅಂದರೆ ನನಗೆ ಈಗ ಬಂದು ಹೇಳ್ತಾರಾ? ಈಗ ಹೇಳ್ತಾ ಇದ್ದೀರಲ್ಲ, ನನ್ನ ಕೈಲಿ ಆಗಲ್ಲ ಅಂದೆ. ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂದೆ. ಏನು ಗೈಸ್ ಇದು, ಈಗ ಎಂಗೇಜ್ಮೆಂಟ್ ಅಂದರೆ ಈಗ ಬಂದ್ಬಿಟ್ಟು ರೆಡಿ ಆಗು ಅಂತೆ. ಏನು ನಾನೇನು ಬಿಟ್ಟು ಬಿದ್ದಿದ್ದೀನ ಇವರಿಗೆ? ನಾನು ಬರಲ್ಲ ಅಂದೆ. ಆ್ಯಂಡ್ ಚಿಂಟು ಅವ್ರ ಪಪ್ಪಂಗೆ ಇದೊಂಥರ ಇದಾಗ್ಬಿಟ್ಟಿದೆ. ಚಿಂಟುಗೂ
ನಮ್ಗೆ ವಿಷಯ ಗೊತ್ತಿಲ್ಲ. ಸೊ ಚಿಂಟು ಪ್ಲ್ಯಾನ್ ಮಾಡಿದ್ದ ಅವನವ್ನ ಫ್ರೆಂಡ್ಸ್ ಜೊತೆ ಆಟಾಡೋಕ್ಕೆ ಹೋಗಬೇಕು ಅಂತ. ಸೊ ಅದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅವನು ಆಟಾಡೋಕ್ಕೆ ಹೋಗಿದ್ದಾನೆ. ಸೊ ಈಗ ಅವ್ರಿಗೆಲ್ಲ ಒಂಥರ ಇರ್ಸು ಆಗ್ತಾ ಇದೆ, ಬಿಕಾಸ್ ನಮ್ಮನ್ನು ಕರೆಯೋಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಸೊ ಚಿಂಟುನ ಕರ್ಕೊಂಡು ಬರೋಕ್ಕೆ ಅವ್ರ ಪಾಪನೇ ಹೋಗಿದ್ದಾನೆ. ಈಗ ಚಿಂಟುನ ಕಳಿಸ್ಕೊಡ್ತೀನಿ ಗೈಸ್, ನಾನು ಹೋಗಲ್ಲ. ನನಗೂ ಎಲ್ಲ ಕಡೆ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಂತ ಇಷ್ಟ. ಬಟ್ ಏನೋ ಕಾಟಾಚಾರಕ್ಕೆ ಇವತ್ತಿದ್ದಾಗ ಈಗ ಹೇಳ್ಕೊಂಡು ಕರೀತಾರೆ ಅಂದರೆ ಐ ಡೋಂಟ್ ಅಕ್ಸೆಪ್ಟ್. ನಾನು ಹೋಗಲ್ಲ, ನನಗಿಷ್ಟ ಇಲ್ಲ. ಬಟ್ ಡ್ರಾಮಾಸ್ಗಳು ಕ್ರಿಯೇಟ್ ಆಗಿ ಏನಾದರೂ ಆದರೆ ಹೋಗೋ ಚಾನ್ಸಸ್ ಇರುತ್ತೆ, ಅಷ್ಟು ಬಿಟ್ಟರೆ ಅದರ್ ದ್ಯಾನ್ ದಟ್ ಐ ವಿಲ್ ನಾಟ್ ಗೋ. ಗೈಸ್, ಚಿಂಟು ಆಟಾಡೋಕ್ಕೆ ಬಂದಿದ್ದಾನಲ್ಲ, ಅಲ್ಲಿ ಬಂದಿದ್ದೀನಿ. ಅವನಿನ್ನೂ ಆಟ ಆಡ್ತಾ ಇದ್ದಾನೆ. ಇವತ್ತು ನಾನು ಸ್ಟ್ರಾಂಗ್ ಸ್ಟೆಪ್ ತಗೊಂಡಿದ್ದೀನಿ. ಆಸೆ ಕನಸು ಎಲ್ಲನೂ ಬಿಟ್ಬಿಟ್ಟು ನಮಗೆಲ್ಲಿ ಮರ್ಯಾದೆ ಇದೆ, ನಮಗೆ ಎಲ್ಲಿ ಏನು ಆದ್ಯತೆ ಕೊಡ್ತಾರೆ, ಪ್ರಯಾರಿಟಿ ಕೊಡ್ತಾರೆ, ಅದರಂತೆಯೇ ನಡಿಬೇಕು ಅಂತ ಅಂದ್ಕೊಂಡು ಇವತ್ತು ಸ್ಟ್ರಾಂಗಾಗಿ ಇಲ್ಲ, ನಾನು ಬರಲ್ಲ ಅಂತಲೇ ಹೇಳಿದ್ದೀನಿ. ಯಾಕೆ ಗೊತ್ತಾ, ಫಂಕ್ಷನ್ ಅಂದರೆ ಏನು, ಇವತ್ತು ಬೆಳಗ್ಗೆ ಡಿಸೈಡ್ ಮಾಡಿ ಈಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇದೇನು ಹುಡುಗಾಟನಾ ಗೈಸ್? ಡಿಸೈಡ್ ಆಗಿರುತ್ತೆ ಎಂಗೇಜ್ಮೆಂಟ್ ಅಂತ. ಅವ್ರಿಗೆ ಕರೆದಿರ್ತಾರೆ. ಏನು ಇವತ್ತಿನ ಬೆಳಗ್ಗೆ ಕರೆದಿರ್ತಾರಾ ಅವರಿಗೆ? ಏನು ಗೈಸ್, ಅಟ್ಲೀಸ್ಟ್ ನೆನ್ನೆನಾದರೂ ಗೊತ್ತಿರಲ್ವಾ ಇವತ್ತು ಎಂಗೇಜ್ಮೆಂಟ್ ಇರುತ್ತೆ ಅಂತ? ನೆನ್ನೆ ಆದರೂ ನನಗೆ ಹೇಳ್ಬೋದಿತ್ತಲ್ಲ. ಸೊ ಅವ್ರಿಗೆಲ್ಲ ಏನೋ ನಾನು ಫಾರ್ ಗ್ರಾಂಟೆಡ್ ಇವಳು ಯಾವಾಗ ಕರೆದ್ರೂ ಬರ್ತಾಳೆ ಅನ್ನೋದು ಅವರು ಅಂಡ್ಯೂ ಅಡ್ವಾಂಟೇಜ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋ ಗೈಸ್, ನಮ್ಮ ಪ್ರಯಾರಿಟಿ, ನಮ್ಮ ಪ್ರೆಸೆನ್ಸ್ ನಿಮಗೆ ಬೇಕು ಅಂದರೆ ಮುಂಚೆನೇ ನಮ್ಗೆ ಇನ್ಫಾರ್ಮ್ ಮಾಡಬೇಕು. ಈ ಮೊಮೆಂಟಲ್ಲಿ ಹೇಳಿ ಬಾ ಅಂತ ಎತ್ತಾಕೊಂಡು ಹೋಗೋಕ್ಕೆ ನಾವೇನು ಚಿಕ್ಕ ಪಾಪುನ ಕಂಕ್ಳಲ್ಲಿ ಕೂರಿಸ್ಕೊಂಡು ಹೋಗೋಕ್ಕೆ? ನಮಗೂ ನಮ್ಮದೇ ಆದಂಥ ಆದ್ಯತೆಗಳು, ಪ್ರಯಾರಿಟೀಸ್ ಇರುತ್ತೆ. ನಾವು ಮೆಂಟಲಿ ರೆಡಿ ಆಗಬೇಕು, ಫಿಸಿಕಲಿ ರೆಡಿ ಆಗಬೇಕು, ಫೇಶಿಯಲಿ ರೆಡಿ ಆಗಬೇಕು. ಏನಂದರೆ ಏನಿಲ್ಲ, ಕರೆದ ತಕ್ಷಣ ಹೋಗ್ಬಿಡೋಕ್ಕೆ ನಾವೇನು ಬಿಟ್ಟು ಬಿದ್ದಿದ್ದೀವ? ಧೈರ್ಯ ಬೇಕು ಗೈಸ್, ಧೈರ್ಯ ಬೇಕು. ಇಷ್ಟು ದಿನ ನಾನು ಪಾಪ 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 ಅಂತಿದ್ದೆ. ಈಗ ಪಾಪ ಎಲ್ಲ ಅನ್ನಲ್ಲ ಗೈಸ್. ನಂದೇನಿದೆ ಅದು ನನಗೆ, ಅವ್ರದ್ದೇನಿದೆ ಅದು ಅವರಿಗೆ. ಅಫ್ಕೋರ್ಸ್ ನನಗೂ ಫಂಕ್ಷನ್ಸ್ಗಳು ಇಷ್ಟ, ಎಲ್ಲ ಇಷ್ಟ. ಹಾಗನ್ಬಿಟ್ಟು ಇದನ್ನೆಲ್ಲ ತಗೊಳಕ್ಕೆ ಇಷ್ಟ ಇಲ್ಲ. ಐ ಶುಡ್ ಸೇ ನೋ. ಐ ಸ್ಟಾರ್ಟೆಡ್ ಸೇಯಿಂಗ್ ನೋ. ಐ ಆಮ್ ಹ್ಯಾಪಿ. ಬಟ್ ಫಂಕ್ಷನ್ ಮಿಸ್ ಆಯಿತು, ಊಟ ಮಿಸ್ ಆಯಿತು. ಆ ದೇವರು ಆ ಹುಡುಗಿಗೆ, ಲೈಕ್ ಏನು ಪ್ರಶಾಂತ್ ಕಸಿನ್ ಇದ್ದಾರಲ್ಲ ಅವ್ರಿಗೆ, ಮತ್ತು ಅವ್ರ ಅಪ್ಕಮಿಂಗ್ ವೈಫಿಗೆ, ಫಿಯಾನ್ಸಿಗೆ ಒಳ್ಳೇದು ಮಾಡಲಿ, ಒಳ್ಳೆ ಲೈಫ್ ಕೊಡಲಿ. ದೇವರು ಚೆನ್ನಾಗಿ ಅವ್ರಿಗೆ ಆಶೀರ್ವಾದ ಮಾಡಲಿ. ನಮ್ಮ ಆಶೀರ್ವಾದನೂ ದೊಡ್ಡವರಾಗಿ ನಮ್ಮ ಆಶೀರ್ವಾದನೂ ಅವರಿಗಿದೆ. ಬಟ್ ನನಗೂ ಬೇಜಾರಿದೆ ಫಂಕ್ಷನ್ಗೆ ಹೋಗೋಕೆ ಆಗ್ತಾ ಇಲ್ವಲ್ಲ ಅಂತ. ಹಾಗನ್ಬಿಟ್ಟು ನಮ್ಮ ಮನೆಯವ್ರು ಮಾಡೋದನ್ನೆಲ್ಲ ನನಗೆ ಬೇರ್ ಮಾಡೋಕ್ಕಾಗೋದಿಲ್ಲ. ಐ ಸ್ಟಾಪ್ಡ್ ಇಟ್. ಐ ಆಮ್ ಹ್ಯಾಪಿ, ಬಟ್ ದ ಸೇಮ್ ವೇ ಈಕ್ವಲಿ ಐ ಆಮ್ ಅನ್ಹ್ಯಾಪಿ. ಯಾಕೆ ಅಂದರೆ ನನಗೆ ಫಂಕ್ಷನ್ಸ್ ಅಂದರೆ ತುಂಬ ಇಷ್ಟ, ಊಟ ಅಂದರೆ ತುಂಬ ಇಷ್ಟ. ಎರಡೂ ಸಹ ಮಿಸ್ ಮಾಡಿಕೊಂಡೆ. ಇಟ್ಸ್ ಓಕೆ. ನನ್ನ ಮಗನಿಗೂ ಇಷ್ಟ, ಆದರೆ ಅವನಿಗೂ ಗೊತ್ತಿಲ್ಲ ಅಲ್ಲ. ಬಟ್ ಅವನು ಈ ಪ್ಲ್ಯಾನ್ಸ್ ಇತ್ತಲ್ಲ, ಸೊ ಹಾಗಾಗಿ ಅವನು ಇಲ್ಲಿ ಬಂದಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಪ್ರಯಾರಿಟಿ ಮ್ಯಾಟರ್ಸ್. ಲೈಫ್ ಇಷ್ಟನೇ ಗೈಸ್, ಬರೋದನ್ನು ಆರಾಮ್ಸೆ ಅನುಭವಿಸ್ಬೇಕು. ನಮ್ಮ ಕೈಯಲ್ಲಿ ಏನಿದೆ ಅದಷ್ಟೇ ನಮ್ಮದು. ನಮ್ಮ ಮನೆಗೆ ಪಾಪು ಬಂದಿತ್ತು, ಹುಡುಗ ಮನೆ ಕಡೆದು. ಎಷ್ಟು ಮುದ್ದಾಗಿತ್ತು ಗೊತ್ತಾ, ಕ್ಯೂಟಾಗಿತ್ತು. ಲೈಕ್ ಅವರೆಲ್ಲ ಹುಡುಗನ ಮನೆ ಕಡೆಯವರು. ಅವ್ರಿಗೆ ನನಗೆ ಹೇಳೋಕ್ಕಾಗಲ್ಲ ಬರಲ್ಲ ಅಂತ, ಬಿಕಾಸ್ ನಮ್ಮನೆ ಪರಿಸ್ಥಿತಿನೇ ಬೇರೆ. ಹೆಂಗೆ ಹೇಳಲಿ ಅವರಿಗೆ ಬರೋಕ್ಕಾಗಲ್ಲ ಅಂತ?
ನನ್ನ ಕೈಲಿ ಆಗಲ್ಲ, ಬರ್ತೀನಿ ಅಂತಲೇ ಹೇಳಿ ಇಲ್ಲಿ ಬಂದುಬಿಟ್ಟೆ ನಮ್ಮ ಚಿಂಟು ಬರ್ತೀನಿ ಅಂತ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಅಡುಗೆ ಏನು ಮಾಡೋದು ಯೋಚನೆ ಮಾಡಬೇಕು. ಏನು ಮಾಡೋದು, ಸಾರಿದೆ, ಹೋಗಿ ಅನ್ನ ಮಾಡ್ತೀನಿ. ನೋಡೋಣ ರಾತ್ರಿಗೆ ಏನಾದರೂ ಮಾಡಬೇಕು, ಚಾಪ್ಸಿ ಗಿಪ್ಸಿ.